ನೋಡಪ್ಪ, ಇದೊಂದು ಸಹಾಯ ಮಾಡು. ನೀ ಕೈ ಮುಗಿತೀನಪ್ಪ, ಇಲ್ಲ ಅಂತ ಹೇಳ್ಬೇಡ. ಅದು ಸರಿ ಅಕ್ಕೋರೆ, ನೀವ್ಯಾರು? ನೀವೇ ಡೈರೆಕ್ಟಾಗಿ ಕೊಡ್ಬೋದಲ್ಲ, ನನ್ನ ಕೈಲಾಗ ಕೊಡ್ತಿದ್ದೀರಾ? ಇಲ್ಲಪ್ಪ, ನಾನು ಅಂಥ ಪರಿಸ್ಥಿತಿಲಿ ಇಲ್ಲ. ಆದರೆ ಇದು ಅವ್ರಿಗೆ ತಲುಪಲೇಬೇಕು. ಇದ್ರ ಅವಶ್ಯಕತೆ ತುಂಬ ಇದೆ. ಈ ವಸ್ತುನ ನಾನು ಹೇಳಿದ ಜಾಗಕ್ಕೆ ಹೇಗಾದರೂ ಮಾಡಿ ಸೇರಿಸ್ಬಿಡಪ್ಪ, ಇವತ್ತೇನೆ. ದಯವಿಟ್ಟು ಕಣಪ್ಪ, ಇಲ್ಲ ಅಂತ ಹೇಳ್ಬೇಡ. ಆಯ್ತು ಬಿಡಕ್ಕ, ಕಷ್ಟಲ್ಲವ್ರೆ ಅಂತ ಹೇಳ್ತಿ, ಸಹಾಯ ಮಾಡಿಲ್ಲ ಅಂದ್ರೆ ಹೆಂಗೆ? ನಾನು ವ್ಯಾಪಾರ ಮಾಡೋನು, ತರಕಾರಿ ವ್ಯಾಪಾರ ಮಾಡ್ತೀನಿ. ನೀನು ನಮ್ಮ ಅಕ್ಕ ಇದ್ದಂಗೆ ಇದ್ದಿ, ಇಲ್ಲ ಅಂತ ಹೇಳಕ್ಕೆ ಯಾಕೋ ಮನ್ಸು ಬರ್ತಾ ಇಲ್ಲ. ಆಯ್ತು ಕೊಡು, ಇದನ್ನ ಇವತ್ತೇ ನೀನು ಹೇಳಿದ ಜಾಗಕ್ಕೆ ತಲುಪಿಸ್ಬಿಡ್ತೀನಿ. ಯಾರು ಕೊಟ್ರು ಏನು ಅಂತಂದ್ರೆ ಏನು ಹೇಳಕ್ಕ? ಅದು ಯಾರು ನಿನ್ನ ಕೇಳೋದೇ ಇಲ್ಲ ಬಿಡು. ಕೇಳೋದೇ ಇಲ್ವಾ? ಅದು ಹೆಂಗಕ್ಕ? ನೀನು ಮಾಡಬೇಕಾಗಿರೋದು ಇಷ್ಟು. ಓಹೋ, ಹಿಂಗೆ ಮಾಡಬೇಕಾ? ಹಾಂ 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 ಅದೇನು ಅಂತಾರಲ್ಲಕ್ಕ, ಬಲಗೈ ಮಾಡಿದ ಸಹಾಯ ಎಡಗೈ ಗೊತ್ತಾಗಬಾರ್ದು ಅಂತ ಕೆಲಸ ಅನ್ನೋ. ಹಾಗೆ ಅನ್ಕೊಳಪ್ಪ. ಆದರೆ ಇವತ್ತೇ ತಗೊಂಡೋಗಿ ಕೊಟ್ಬಿಡು. ಆಮೇಲೆ ನಾನು ಹೇಳೋದನ್ನ ಮರಿಬೇಡ. ಆಯ್ತು ಬಿಡಕ್ಕ, ಈ ವಿಷಯನ ಅವ್ರ ಕಿವಿಗೆ ತಲುಪೋ ಥರ ಮಾಡೋದು ನನ್ನ ಜವಾಬ್ದಾರಿಯೇ. ಚಿಂತೆನೇ ಮಾಡಬೇಡ, ನನ್ನ ಮೇಲೆ ನಂಬಿಕೆ ಇಟ್ಟು ಕೊಡ್ತಿದ್ದಿ. ನಾನು ಈ ಮಾತನ್ನು ಉಳಿಸ್ಕೊತೀನಿ. ಆಯ್ತಪ್ಪ, ನಾನಿನ್ನು ಬರ್ತೀನಿ. ಆಯ್ತಕ್ಕ, ಹೋಗ್ಬಾ. ರಾಮಣ್ಣ, ಧೈರ್ಯವಾಗಿರೋ. ಏನಾಗಲ್ಲ ಕಣೋ ನಿಂಗೆ. ಧೈರ್ಯವಾಗಿರು, ಧೈರ್ಯ ಕಳ್ಕೋಬೇಡ. ಅಮ್ಮ, ಯಾವ ಧೈರ್ಯನಮ್ಮ? ಧೈರ್ಯನೂ ಇಲ್ಲ, ಏನೂ ಇಲ್ಲ. ನಾನಿನ್ನ ಬದುಕೋದಿಲ್ಲ. ನಾನು ಬದುಕಲ್ಲಮ್ಮ, ಬದುಕಲ್ಲ. ರಮಣ, ಅಂತ ಮಾತಾಡ್ಬೇಡ ಕಣೋ, ಅಂತ ಮಾತಾಡ್ಬೇಡ. ಯಾರೇ ಆಗ್ಲಿ, ಮಗನ್ ಮುಂದೆ ತಾಯಿ ಸಾಯ್ಬೇಕು ಕಣೋ. ತಾಯಿ ಮುಂದೆ ಮಗ ಸಾಯ್ಬಾರ್ದು. ಇನ್ನು 2 ದಿನ ಟೈಮ್ ಐತಿರೋ, ಯಾಕೆ ಸಾಯಿ ಮಾತಾಡ್ತಿ? ಯಾರಾದ್ರೂ ಕೊಡ್ತಾರ ನೋಡ್ತೀನಿ. ಅಲ್ಲಮ್ಮ, ಈಗ ಒಂದು 4-5 ದಿನದನ್ನೇ ಯಾರು ಕೊಟ್ಟಿಲ್ಲ. ಇನ್ನು 2 ದಿನದಲ್ಲಿ ಯಾರಮ್ಮ ಕೊಡ್ತಾರೆ? ನನಗೆ ಬದುಕೋ ಆಸೆನೆ ಹೊರ್ಟೋಗೈತಮ್ಮ, ಬದುಕೋ ಆಸೆನೆ ಹೊರ್ಟೋಗಿದೆ. ರಮಣ, ಸುಮ್ಮನಿರೋ ಬಿಡ್ತೋನ. ಇಲ್ಲಮ್ಮ, ನಿಜವಾಗ್ಲು ದಿನೇ ದಿನೇ ನನ್ನ ದೇಹ ಸುಸ್ತಾಗ್ತಿದ್ಯಮ್ಮ. ಬದುಕೋ ಆಸೆನೆ ಕಳ್ಕೊಂಡ್ಬಿಟ್ಟಿದ್ದೀನಿ. ನೋವಮ್ಮ, ನೋವು ವಿಪರೀತ ಎದೆ ನೋವ್ತಾ ಇದೆ. ನಾನಿನ್ ಬದುಕಲ್ಲಮ್ಮ, ನಾನಿನ್ ಬದುಕಲ್ಲ. ರಮಣ, ಸುಮ್ಮನಿರೋ. ನನಗೆ ಇನ್ಯಾರು ಕೇಳ್ತೀನಿ ಸಾಲಾಗೆಲ್ಲ ಕೊಡ್ರಿ ಅಂತ. ಬಡ್ಡಿ ಕಟ್ಟನ ಬೇಕಾದ್ರೆ ಯೋಚನೆ ಮಾಡ್ಬೇಡ. ಕೊನೆಗೆ ಎಲ್ಲೂ ಸಿಗ್ಲಿಲ್ಲ ಅಂದ್ರೂ ಈ ಮನೆನೇ ಮಾರ್ಬಿಡೋಣ. ಬೇಕಾದ್ರೆ ಈ ಮನೆನೇ ಮಾರ್ಬಿಡೋಣ, ಸುಮ್ಮನಿರೋ. ಅಮ್ಮ, ಈ ಮನೆ ಮಾರಿದ್ರು 2 ಲಕ್ಷ ರೂಪಾಯಿ ಸಿಕ್ಕಿದ್ರೆ ಹೆಚ್ಚಮ್ಮ. ನಮಗೆ ಬೇಕಾಗಿರೋದು 5-6 ಲಕ್ಷ. ಮಿಕ್ಕಿದ ದುಡ್ಡಿಗೆ ಏನು ಮಾಡೋದು? ಬೇಡ ಬೇಡ, ನಮ್ಮ ಕೈಲಿ ಆಗಲ್ಲ. ಏನು ಪಾಪ ಮಾಡಿದ್ನೋ ಏನೋ, ದೇವರು ನನಗೆ ಇಂಥ ಶಿಕ್ಷೆ ಕೊಟ್ಟ. ಅನ್ಭವಿಸ್ತೀನಿ ಬಿಡಮ್ಮ, ಅನ್ಭವಿಸ್ತೀನಿ. ಯಾಕೋ ಹಿಂಗ್ ಮಾತಾಡ್ತೀಯ? ನೀನೇನ್ ಪಾಪ ಮಾಡಿದ್ದೇಳು? ನೀನೇನೋ ಪಾಪ ಮಾಡ್ದವನಲ್ಲ. ಯಾಕೋ ಆ ಕೇಡ್ಗಾಲ ಕೇದೇನೋ ಅಂತಾರಲ್ಲ, ಹಂಗೆ ನಿನಗೆ ರಾಹುನೋ ಕೇತುನೋ ಬಡ್ದವ್ರೆ. ಜಾತಕದಲ್ಲಿ ರಾಹು ಕೇತು ಇದ್ರೆ ಹಿಂಗೆ ಅಂತ ಕಣೋ ಆಗೋದು. ಮೊದಲು ಶಾಂತಿ ಮಾಡ್ಸೋಣ, ಎಲ್ಲ ಸರಿ ಹೋಗ್ಲಿ, ಶಾಂತಿ ಮಾಡಿಸ್ತೀನಿ ಅಂತ ಅನ್ಕೋತೀನಿ. ಸುಮ್ಮನಿರು. ಅಮ್ಮ, ನೀನು ಏನೇನೋ ಮಾತಾಡ್ತಿದ್ದಿ, ಅದಲ್ಲಮ್ಮ ತೊಂದರೆ. ಇಲ್ಲಿ ನಾನೇ ಸರಿ ಇಲ್ಲ. ನನ್ನ ಆರೋಗ್ಯ ಹಾಳಾದಾಗಿಂದ ಯೋಚನೆ ಮಾಡಿದೆ, ಯಾರು ನನ್ನ ಕಷ್ಟಕ್ಕೆ ಆಗ್ತಾರೆ ಅಂತ. ಸ್ವತಃ ತಂಗಿ ಆಗಲಿಲ್ಲ, ಸಂಬಂಧಿಕರಾಗಲಿಲ್ಲ, ನೆರೆಹೊರೆಯವರು ಆಗಲಿಲ್ಲ. ನೀನು ನನ್ನ ತಾಯಿ, ನಿನಗಾಗಕ್ಕೆ ನಿನ್ನ ಕೈಲಿದ್ರಲ್ವಾ? ಇನ್ನು ಯಾವ ಭರವಸೆ ಮೇಲೆ ನನ್ನ ಜೀವದ ಮೇಲೆ ಆಸೆ ಇಟ್ಕೊಂಡು ಹೇಳಮ್ಮ. ರಮಣ, ನನಗೊಂದು ಸುದ್ದಿ ಬಿತ್ತುಕೊಳೋ ಕಿವಿಗೆ. ಜಯ ಇಲ್ವಾ? ಅದೇ ಜಯ, ಅವಳ ಹತ್ರ ಇವಾಗ ಬೇಕಾದಷ್ಟು ದುಡ್ಡು ಐತಂತೆ ಕಣೋ. ಹಿಂಗೆ ಯಾರೋ ಹೇಳಿದ್ರು ನನಗೆ. ಇಲ್ಲೇ ಪಕ್ಕದೂರಾಗ ಅವಳಂತೆ. ಅದೇನೋ ಕೆರೆಯಲ್ಲಿ ಮುತ್ತು ಸಿಕ್ತಂತೆ, ಅದು ತಗೊಂಡೋಗಿ ಮಾರಲಂತೆ. ಸಿಟಿಗೆ ಹೋಗಿ ಬೇಜಾನ್ ದುಡ್ಡು ಕೊಟ್ಟರಂತೆ ಕಣೋ. ಹೋಗ್ತೀನಿರು, ಭಯ ಪಡ್ಬೇಡ, ಅಲ್ಲಿಗೆ ಹೋಗ್ತೀನಿ. ನೋಡಮ್ಮ, ಹಿಂಗಾಗೈತಿ, ನಿನ್ ಗಂಡಿಂಗೆ ಆಗಿದ್ದಾಗೋಯ್ತು, ಸಹಾಯ ಮಾಡು ಅಂತ ಕೇಳ್ತೀನಿ. ನಿನ್ ಮುತ್ತೈದೆ ಬಗ್ಗೆ ಉಳಿಸ್ಕಂತ ಹೇಳ್ತೀನಿ. ಸುಮ್ಮನಿರು, ಯೋಚನೆ ಮಾಡ್ಬೇಡ, ನಾನು ಹೋಗ್ತೀನಿ ಇವತ್ತೇ. ಯಾವ ಮುಖ ಮತ್ಕೊಂಡು ಹೋಗೋದು? ಅವತ್ತು
ಅವಳಷ್ಟು ಗೋಳಾಡಿದ್ರು ಮನೆಯಿಂದ ಆಚೆಗಾಕದೆ. ಅವಳು ನಮ್ಮನ್ನು ಕ್ಷಮಿಸಲ್ಲಮ್ಮ. ಅವಳು ಖಂಡಿತವಾಗ್ಲೂ ದುಡ್ಡು ಕೊಡಲ್ಲ. ಬೇಡ, ಹೋಗ್ಬೇಡ. ಇಲ್ಲ ಕಣು, ನಾನು ಹೋಗ್ತೀನಿ. ನಾನು ಯಾರ ಮಾತು ಕೇಳಲ್ಲ. ನಾನು ಹೋಗ್ತೀನಿ, ಕೈಯೋ ಕಾಲೋ ಹಿಡಿದು ಅವಳನ್ನು ಕೇಳ್ತೀನಿ. ಬೇರೆ ದಾರಿ ಇಲ್ಲ, ಬೇರೆ ಯಾರು ಕೊಡೋರಿಲ್ಲ. ನಮ್ಮ ಹತ್ರ ಏನೂ ಇಲ್ಲವೂ ಇಲ್ಲ. ದುಡ್ಡು ಬಂದೈತಲ್ಲ, ಕೊಡ್ತಾಳೆ, ಸುಮ್ಮನಿರು. ಯೋಚನೆ ಮಾಡಬೇಡ, ಕೊಡ್ತಾಳೆ ಅವಳು. ಅವಳಿಗೆ ಅದೆಷ್ಟು ಲಕ್ಷ ಬಂದೈತಂತೆ, 25 ಲಕ್ಷ 30 ಲಕ್ಷ ಬಂದೈತಂತೆ. ಅದ್ರಾಗೊಂದು 5 ಲಕ್ಷ ಕೊಡೋಕ್ಕಾಗಲ್ವ ಅವಳಿಗೆ? ನಾವು ಒಳ್ಳೆ ರೀತಿಲಿ ನಡ್ಕೊಂಡಿದ್ದಿದ್ರೆ ಅವಳು ಕೊಡ್ತಿದ್ಲೋ ಏನೋ. ಆದರೆ ನಾವು ನಡ್ಕೊಂಡಿರೋ ರೀತಿಗೆ ಯಾರಮ್ಮ ಕೊಡ್ತಾರೆ? ಈ ಕೆಂಪು ಹೇಳಿಲ್ವ ನಿಂಗೆ? ಹಂಗೆ ಹೇಳ್ಬಿಟ್ಟು ಬೈದು ಕಳಿಸಿದ್ರೆ? ಇಲ್ಲ ಬಿಡು, ನೀನು ಏನೋ ಯೋಚನೆ ಮಾಡ್ತಿ. ಹಾಗೆಲ್ಲ ಏನಾಗಲ್ಲ. ನೀನು ಜಾಸ್ತಿ ಮಾತಾಡ್ಬೇಡ, ಆಯಾಸ ಪಡ್ಕೋಬೇಡ. ಎದೆ ನೋವು ಜಾಸ್ತಿ ಆಗ್ತದೆ. ನಾನು ಈಗಲೇ ಹೋಗ್ತೀನಿ ಕಣೋ, ನೀನು ಮಲ್ಕ. ಆಯಾಸ ಪಡ್ಕೋಬೇಡ. ಚೆನ್ನಾಗಿ ನಿದ್ದೆ ಮಾಡು, ಯೋಚನೆ ಮಾಡಬೇಡ. ನಾನು ಇಸ್ಕೊಂಡು ಬಂದೇ ಬರ್ತೀನಿ ಕಣೋ, ಬಂದೇ ಬರ್ತೀನಿ. ಅಮ್ಮ ಬೇಡಮ್ಮ, ಹೋಗ್ಬೇಡ, ನಿಂತ್ಕೊಳಮ್ಮ. ಹೋಗಿ ಬಿಡ್ತೈತೆ. ಕೆಂಪಿನೇ ಕೊಡಲಿಲ್ಲ, ಇನ್ನ ಜಯ ಕೊಡ್ತಾಳ? ಕೆಂಪಿಗಿಂತ ನಾನು ಜಯಂಗೆ ಅನ್ಯಾಯ ಜಾಸ್ತಿ ಮಾಡಿರೋದು. ಅದಕ್ಕೆ ದೇವ್ರಿಗೆ ಶಿಕ್ಷೆ, ಈ ಶಿಕ್ಷೆ ಕೊಟ್ಟಿರೋದು ನನಗೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹಾಯ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಎಪಿಸೋಡ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮತ್ತು ಇನ್ನೂ 2 ಎಪಿಸೋಡ್ ಹಾಕ್ತೀನಿ, ರಾತ್ರಿ 10 ಗಂಟೆ ಅಷ್ಟರಲ್ಲಿ ಹಾಕ್ತೀನಿ. ಬೆಳಗ್ಗೆಯಿಂದ ಯಾಕೆ ವಿಡಿಯೋ ಹಾಕಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು ಫ್ರೆಂಡ್ಸ್, ಹಾಗಾಗಿ ವಿಡಿಯೋ ಹಾಕೋದಕ್ಕಾಗಲಿಲ್ಲ, ಬೇಜಾರು ಮಾಡ್ಕೋಬೇಡಿ. ಈಗ ಟೈಮ್ ಮಾಡಿಕೊಂಡು ವಿಡಿಯೋ ಹಾಕ್ತಾ ಇದ್ದೀನಿ. ಮತ್ತು ನಿನ್ನೆ ಗುರುವಾರ ಒಂದೇ ವಿಡಿಯೋ ಹಾಕೋದಕ್ಕಾಗಿದ್ದು, ಯಾಕೋ ತುಂಬ ಟಯರ್ಡ್ ಅನಿಸ್ತಾ ಇತ್ತು, ವಿಡಿಯೋ ಹಾಕೋದಕ್ಕಾಗಲಿಲ್ಲ. ಟಯರ್ಡ್ ಅನಿಸ್ಬಿಟ್ರೆ ನನಗೆ ವಿಡಿಯೋ ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ. ವಿಡಿಯೋ ಮಾಡಬೇಕಂದ್ರೆ ಮೈಂಡ್ ಫ್ರೆಶ್ ಇರಬೇಕು, ನಾವು ಕ್ಯಾರೆಕ್ಟರಲ್ಲಿ ಇನ್ವಾಲ್ವ್ ಆಗಬೇಕು, ಆಗ ಮಾತ್ರನೇ ವಿಡಿಯೋ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಮನಸ್ಸಿಲ್ಲ ಅಂದಮೇಲೆ ವಿಡಿಯೋ ಮಾಡೋದು ಯಾಕೋ ಇಷ್ಟ ಆಗಲಿಲ್ಲ. ಅದಕ್ಕೆ ಬರೀ ಒಂದೇ ವಿಡಿಯೋ ಹಾಕಿದೆ. ಬೇಜಾರು ಮಾಡ್ಕೋಬೇಡಿ, ಒಂದೇ ವಿಡಿಯೋ ಹಾಕಿದೆ ಅಂತ. ಅಟ್ಲೀಸ್ಟ್ ಒಂದು ವಿಡಿಯೋನಾದರೂ ಹಾಕೋಣ ಅಂತ ಹಾಕಿದೆ. ಹಾಗೆ ನೆನ್ನೆ ಪೂಜೆ ಮಾಡಿದೆ, ರಾಯರ ಪೂಜೆ. ಪ್ರತಿ ಗುರುವಾರ ನಾನು ರಾಯರ ಪೂಜೆ ಮಾಡ್ತೀನಿ. ನೀವು ನೋಡ್ತಿರ್ಬೋದು, ಇದು ನಮ್ಮ ದೇವರ ಮನೆಯಲ್ಲಿ ನಾನು ರಾಯರ ಪೂಜೆ ಮಾಡಿರೋದು. ಪ್ರತಿ ಗುರುವಾರ ಹೀಗೆ ಮಾಡ್ತೀನಿ, ಸಿಂಪಲ್ಲಾಗಿ ಮಾಡ್ತೀನಿ, ಆದರೆ ತುಂಬ ಭಕ್ತಿಯಿಂದ ಮಾಡ್ತೀನಿ. ಹಾಗೆ ಯಾರೆಲ್ಲ ರಾಘವೇಂದ್ರ ಸ್ವಾಮಿಯವರ ಭಕ್ತರಿದ್ದೀರಾ ಕಮೆಂಟ್ಸ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ರಾಯರ ಹತ್ರ ನಾನೊಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ರಾಯರ ನಂಬಿನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ನಾನು ಅಂದ್ಕೊಂಡಾಗೆ ಹೋಗ್ತಾ ಇದೆ, ನೋಡೋಣ. ರಾಯರ ಆಶೀರ್ವಾದದಿಂದ ಆದಷ್ಟು ಬೇಗ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಎಷ್ಟು ದಿನ ಆಗುತ್ತೆ ಅಂತ. ಖಂಡಿತವಾಗ್ಲೂ ನಾನು ರಾಯರ ಹತ್ರ ಏನೇನು ಅಂದ್ಕೊಂಡಿದ್ನೋ ಎಲ್ಲನೂ ಆಲ್ಮೋಸ್ಟ್ ಆಗಿದೆ. ಸ್ವಲ್ಪ ತಡ ಆಗಿರ್ಬೋದು ಅಷ್ಟೇ. ಹಾಗೆ ಇದು ಒಂದು ಆಸೆ ಇದೆ, ನನ್ನ ಯೂಟ್ಯೂಬಲ್ಲಿ ನಾನು ಏನಾದರೂ ಮಾಡಬೇಕಂತ. ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.